ನಮಸ್ಕಾರ ಎಲ್ಲರಿಗೂ. ಗೃಹಲಕ್ಷ್ಮಿ ಅಮೌಂಟ್ ಯಾರೆಲ್ಲ ಪಡಿತಾ ಇದ್ದೀರಾ ಅಂಥವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಿನ್ನೆ ದಿನಾಂಕ CM ಸಿದ್ದರಾಮಯ್ಯ ಅವರು 2 ತಿಂಗಳಿನ ಗೃಹಲಕ್ಷ್ಮಿ ಅಮೌಂಟನ್ನು ಬಿಡುಗಡೆನೆ ಮಾಡಿದ್ದಾರೆ. ಅದರ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಅಮೌಂಟ್ ಯಾರೆಲ್ಲ ಪಡಿತಾ ಇದ್ದೀರಾ ಅಂಥವರು ನಿಮ್ಮ ಒಂದು ಖಾತೆಯನ್ನು ಚೆಕ್ ಮಾಡ್ಕೊಳ್ಳಿ. 2 ತಿಂಗಳ ಪೆಂಡಿಂಗ್ ಅಮೌಂಟನ್ನು ಬಿಡುಗಡೆ ಮಾಡಿದ್ದೇವೆ ಅಂತ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅಧಿಕೃತವಾಗಿ ಪೇಪರ್ ಪ್ರಕಟಣೆ ಕೂಡ ಕೊಟ್ಟಿದ್ದಾರೆ. ಅದನ್ನು ಇವಾಗ ನಿಮಗೆ ತೋರಿಸುತ್ತೀನಿ. ಹಾಗೂ ಕೆಲವೇ ದಿನಗಳಲ್ಲಿ ನಿಮ್ಮ ಒಂದು ಖಾತೆಗೆ ಅಮೌಂಟು ಜಮಾವಣೆ ಆಗಲಿದೆ ಅಂತ ಕೂಡ ಅಪ್ಡೇಟನ್ನು ತಿಳಿಸಿದ್ದಾರೆ. ಇವಾಗೇನು ನೋಡ್ತಾ ಇದ್ದೀರಲ್ಲ, ಪೇಪರ್ ಪ್ರಕಟಣೆ ಬಂದಿರುವಂಥದ್ದು 2 ತಿಂಗಳ ಗೃಹಲಕ್ಷ್ಮಿ ಹಣ ಶೀಘ್ರ ಸ್ತ್ರೀಯರಿಗೆ ಖಾತೆಗೆ ಅಂತ ಕೊಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ CM ಸಿದ್ದರಾಮಯ್ಯನವರು ಮಾತನಾಡಿದ ಅವರು 2 ತಿಂಗಳ ಒಂದು ಪೆಂಡಿಂಗ್ ಅಮೌಂಟನ್ನು ಬಿಡುಗಡೆ ಮಾಡಿದ್ದೇವೆ, ಅತಿ ಶೀಘ್ರದಲ್ಲಿ ನಿಮ್ಮ ಒಂದು ಖಾತೆಗೆ ಜಮಾವಣೆ ಆಗಲಿದೆ ಅಂತ ತಿಳಿಸಿದ್ದಾರೆ. ಬಿಡುಗಡೆ ಮಾಡಿದ ಒಂದು 2-3 ದಿನಕ್ಕೆ ನಿಮ್ಮ ಒಂದು ಖಾತೆಗೆ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಇನ್ನೂ 1-2 ದಿನದಲ್ಲಿ ನಿಮ್ಮ ಒಂದು ಖಾತೆಗೆ ಅಮೌಂಟ್ ಜಮಾವಣೆ ಆಗುತ್ತೆ, ಚೆಕ್ ಮಾಡ್ಕೊಳ್ಳಿ. ಕೆಲವರಿಗೆ ಮೆಸೇಜ್ ಬರುತ್ತೆ, ಇನ್ನು ಕೆಲವರಿಗೆ ಮೆಸೇಜ್ ಬರೋದಿಲ್ಲ. ಸೊ ಹಾಗಾಗಿ ನೀವು ಅಕೌಂಟಲ್ಲೇ ಹೋಗಿ ನೀವು ಚೆಕ್ಕನ್ನು ಮಾಡ್ಕೋಬೇಕು. ಒಟ್ಟು 4,000 ರೂಪಾಯಿಯನ್ನು ಈ ಒಂದು ಗೃಹಲಕ್ಷ್ಮಿ ಅಮೌಂಟನ್ನು ಹಾಕಿದ್ದೇವೆ ಅಂತ ಅಪ್ಡೇಟ್ನಲ್ಲಿ ತಿಳಿಸಿದ್ದಾರೆ. 1-2 ದಿನ ವೇಟ್ ಮಾಡಿ, ಅಮೌಂಟ್ ಬರುತ್ತೆ. ಇದಿಷ್ಟು ಈ ಒಂದು ಗೃಹಲಕ್ಷ್ಮಿ ಅಮೌಂಟ್ 2 ತಿಂಗಳ ಒಂದು ಪೆಂಡಿಂಗ್ ಅಮೌಂಟನ್ನು ಬಿಡುಗಡೆ ಮಾಡಿರೋ ಬಗ್ಗೆ ಅಪ್ಡೇಟನ್ನು ಕೊಟ್ಟಿದ್ದೇನೆ. ಹೆಚ್ಚಿನ ಮಾಹಿತಿಯನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಹಾಗೂ ಯಾರೆಲ್ಲ ಒಂದು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ದೀರ ಅಥವಾ ಹಾಕಿಲ್ಲ ಅಂಥವರು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಕೂಡ ಒಂದು ಗೃಹಲಕ್ಷ್ಮಿ ಅಪ್ಲಿಕೇಶನನ್ನು ಹಾಕಿ ನಿಮಗೆ ಕೊಡ್ತೇವೆ. ಮತ್ತು ಆರ್ಡ್ರ್ ಕಾಪಿ ಕೂಡ ಬೇಕು ಅಂದರೂ ಕೂಡ ಅದನ್ನು ಕೂಡ ನಾವು ಡೌನ್ಲೋಡ್ ಮಾಡಿ ನಾವು ಕೊಡ್ತೇವೆ. ನಮ್ಮಲ್ಲಿ ಸರ್ವಿಸ್ ಲಭ್ಯ ಇದೆ. ಹಾಗಾಗಿ ಬೇಕು ಅಂದವರು ಇನ್ಸ್ಟಾಗ್ರಾಮ್ ID ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಬಂದು ಮೆಸೇಜ್ ಮಾಡಿ ಅಪ್ಲಿಕೇಶನ್ ಹಾಕ್ಕೊಳ್ಳೋಣ ಅಂತ. ಇದಿಷ್ಟು ಈ ಒಂದು ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ ಆಯಿತು. ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.